ಆಚಾರ ಬಿಡಿಸ್ತೀನಿ, ನಿಗ್ರಹ ಬೇಡ, ಇವೆಲ್ಲ ನಿಮ್ಮ ಭಾಷೆಗಳು. ನಾನು ಕರೆಕ್ಟಾಗಿ ಮಾತಾಡಿರೋ ನನ್ನ ಹತ್ರ ಇದ್ದಾರೆ. ವಸೂಲಿ ಮಾಡ್ತಾರೆ ಅಂದ್ರೆ ಏನು ಮಾತಾಡೋದು? ಏನ್ ಪೆನಾಲ್ಟಿ? ಏನಕ್ಕೆ ಮಿರರ್ ಇಲ್ದಿದ್ದಕ್ಕೆ ಕೋರ್ಟಲ್ಲಿ ಕಟ್ಟಿ ಕೊಡಲ್ಲ ಸರ್, ಆಗಲ್ಲ. ಪೇಮೆಂಟ್ ಇಲ್ಲ ಸರ್. ಇಲ್ಲ ಸರ್, ಬನ್ನಿ ಸ್ಟೇಷನ್ ನೋಟಿಸ್ ಕೊಡ್ರಿ. ಬನ್ನಿ ಸರ್, ಸ್ಟೇಷನ್ ಬನ್ನಿ ಸರ್, ಹೋಗೋಣ. ಅಲ್ಲೇ ಮಾತಾಡ್ತೀನಿ ಸಾಹೇಬ್ರ ಹತ್ರ. ಬನ್ನಿ ಸರ್, ಹೇಳ್ಕೊಳ್ಳಿ ಬಿಡ್ರಿ. ಅವರು ಹಂಗೆಲ್ಲ ನೀವು ಅಷ್ಟೊಂದು ಟೆಂಟ್ ಮಾಡಕ್ ಹೋಗ್ಬೇಡಿ. ಇವಾಗ ಮಿರರ್ ಇಲ್ಲ, ಆಯ್ತು ಸರ್, ಕಾನೂನು ಮಿರರ್ ಕಾನೂನು ಐತೆ, ಮಿರರ್ ಹಾಕ್ಲೇಬೇಕು. ನೀವು ಬಿದ್ದೋಗಿದ್ರೆ ಅಂತ ರೀಸನ್ ಹೇಳಂಗಿಲ್ಲ. ಇವಾಗ ನೀವು ಹೋಟೆಲ್ ಕಟ್ಟ ಅನ್ನೋ ವಿಚಾರಕ್ಕೆ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ವಿಚಾರಣೆಯಲ್ಲಿ ಹೋಟೆಲ್ ಕಟ್ಟಾಗಲ್ಲ, ಇಲ್ಲಿ ಕೇಳಿ ಸರ್, ಇಲ್ಲಿ ಬರ್ತಾವಲ್ಲ, ಈ ಲೈನಲ್ಲಿ ಬರ್ತಾವಲ್ಲ, ಪೋಸ್ಟ್ ಆಫೀಸಲ್ಲಿ ಬರ್ತಾವಲ್ಲ, ಅವು ಪೋಸ್ಟಲ್ಲಿ ಬರ್ತಾವಲ್ಲ, ಅವನ್ನ ಬರೋದೆಲ್ಲ ಮಾಡಿ ಕಾನೂನೇನ ಇಲ್ಲ ಅಷ್ಟೇ. ಅದನ್ನ ಫೈನ್ ಹಾಕಿರೋದ್ರಿಂದ ಈ ಅಮೌಂಟ್ ಟೈಮ್ ವೇಸ್ಟ್ ಮಾಡಕ್ಕೆ ನಾವು ಆಚಾರ ಬಿಡಿಸ್ತೀನಿ, ನಿಗ್ರಹ ಬೇಡ, ಇವೆಲ್ಲ ನಿಮ್ಮ ಭಾಷೆಗಳು. ನಿಮ್ಮ ಭಾಷೆಗಳು ಸಾರ್ವಜನಿಕರ ಹತ್ರ ಹೆಂಗ್ ನಡ್ಕೊಂಡು ನಾನು ಕರೆಕ್ಟಾಗಿ ಮಾತಾಡಿರೋ ನನ್ನ ಹತ್ರ ಇದ್ದಾರೆ. ಸ್ಟೇಷನ್ ಹತ್ರ ಅಂತ ಹೇಳ್ತಿಲ್ವಾ? ಸ್ಟೇಷನ್ ಹತ್ರ ಅಂತ ಕೊಡು ನೋಟಿಸ್. ಸ್ಟೇಷನ್ ಇವೆಲ್ಲ ನನ್ನ ಹತ್ರ ದುಡ್ಡು ಡಾಕ್ಯುಮೆಂಟ್ ಕೊಡ್ತೀನಿ ಸ್ಟೇಷನ್ಗೆ. ಕೋರ್ಟಲ್ಲಿ ಕಟ್ತೀವಿ ಅಂತಂದ್ರೆ ನಿಮ್ ಗಾಡಿನ ಸೀಸ್ ಮಾಡ್ಬೇಕು ಅಂತಾರೆ. ಗಾಡಿ ಡಾಕ್ಯುಮೆಂಟ್ ಕೊಡ್ತೀನಿ ಬಿಡಿ ಸರ್. ನಾನು ಡಾಕ್ಯುಮೆಂಟ್ ಕೊಡ್ತೀನಿ. ಹಳೇದೊಂದು ಫೈನ್ ಐತೆ, ಹಳೇದೊಂದು ಕೇಸ್ ಐತೆ. ತಲುಸ್ಕೊ ಬರ್ರಿ. ಇಲ್ಲ ಸರ್, ಕ್ಯಾಶ್ ಇಲ್ಲ. ಆಯ್ತು, ನಮ್ಗೆ ಕೆಲಸ ಇದೆ ಸ್ವಾಮಿ. ನಿಮಗೆ ಫೈನ್ ಹಾಕಿದ್ರೆ 500 ರೂಪಾಯಿ ಸ್ಟೇಷನ್ ಹತ್ರ ಬಂದಿರಿ. ಇಲ್ಲ ಸರ್, ಡಾಕ್ಯುಮೆಂಟ್ ಕೊಡ್ತೀನಿ. ಡಾಕ್ಯುಮೆಂಟ್ ಗಾಡಿ ಬಿಡಿ. ಒರಿಜಿನಲ್ ಡಾಕ್ಯುಮೆಂಟ್ ಕೊಡ್ತೀನಿ ಅಂತ ಹೇಳ್ತೀನಿ. ಹೈಕೋರ್ಟ್ ಆರ್ಡರ್ ನೀವು ತಗೊಂಬೇಕಪ್ಪ. ಕೋರ್ಟ್ ಆದೇಶ ಮಾಡಕ್ ನಾವು ಉಲ್ಲಂಘನೆ ಮಾಡಕ್ ನಾವ್ಯಾರು ಸರ್? ಈಗ ಉಲ್ಲಂಘನೆ ಮಾಡ್ತಿದ್ದೀರಾ ಅಂತಲ್ಲ. ಈಗ ಹೈಕೋರ್ಟ್ ಕೇಳಿ ಸರ್, ಹೈಕೋರ್ಟ್ ಬಂದ್ಬಿಟ್ರೆ ನಾವು ಬಿಟ್ಬಿಡ್ತೀವಿ. ಬೆಳಿಗ್ಗೆ ನಾವು ಕೇಸ್ ಹೋಗಲ್ಲ ಸರಿ, ಆ ಕೆಲಸ ಮಾಡಿ. ಕರೆಕ್ಟಾಗಿ ಮಾತಾಡ್ಬೇಕು. ಮಾತಾಡಕ್ ನಾನು ಇನ್ನ ಹತ್ರ ಏನ್ ದೊಡ್ಡಲ್ಲ. ನಿಮ್ ಗೌರವ ಬಟ್ಟೆಗಷ್ಟೇ. ಒಂದು ಗೌರವ ಬಟ್ಟೆ ಬಿಚ್ಚು ಮಾತಾಡ್ತೀನಿ. ಬಟ್ಟೆ ಬಿಚ್ಚೋಣ ನಾನು ಮಾತಾಡ್ತೀನಿ. ಡ್ಯೂಟಿ ಇಳಿದ್ಬಿಟ್ಟು ಬಂದು ಮಾತಾಡೋಣ. ಅದೇ ಕೆಲಸನ ಡ್ಯೂಟಿ ಕೆಲಸ ಮಾಡಿ ಫಸ್ಟ್. ವಸೂಲಿ ಮಾಡ್ತಾರೆ ಅಂದ್ರೆ ಏನು ಮಾತಾಡೋದು? ಫೈನ್ ಆಗ್ತಾ ಇಲ್ವಾ? ಅವನು ಇವನು ಅಂತ ಮಾತಾಡ್ತಾರೆ. ಸಾರ್ವಜನಿಕ ಗೌರವ ಮಾತಾಡ್ರಿ. ಎಲ್ಲಿ ರೆಕಾರ್ಡ್ ಆಗ್ಲಿ. ನಾನು ಏನ್ ನೋಡ್ರಿ, ನಾನೇನ್ ತಪ್ಪು ಮಾಡ್ತಾ ಇಲ್ಲ. ವಸೂಲಿ ಮಾಡ್ತಿದೀವಿ ಅಂತ ಕೇಳಿದ್ರೆ, ವಸೂಲಿ ಮಾಡ್ತಿದೀವಿ ಅಂತ ಕೇಳಿದ್ರೆ ಏನು ಸಾರ್ವಜನಿಕರು ಅಂತ ಕೇಳ್ತಾರೆ, ಪಬ್ಲಿಕ್ ಅಂತ ಕೇಳ್ತಾರೆ. ಮತ್ತೆ ಅವ್ನು ಗೊತ್ತಾಗ್ತಾನೆ ಅದು. ಅಲ್ಲ, ಒಂದಿಲ್ಲ ಅಂದ್ರೆ ಒಂಥರ ಕಳಿಸ್ಬಿಡ್ತಾರೆ ಬೇಡ ಅಂತ. ಅದಕ್ಕೂ ಇಲ್ಲ, ಅದಕ್ಕೂ ಹಾಕ್ಬೇಕು. ಯಾವ್ದೇ ಅದಕ್ಕಿಲ್ಲ, ಎಲ್ಲದಕ್ಕೂ ಹಾಕದೆ. ಅವೆಲ್ಲ ಸಮಸ್ಯೆ ಗೊತ್ತಾಗಿಲ್ಲ. ಏನ್ ಹೇಳ್ರಿ ಅವೆಲ್ಲ ಬರಬೇಕು, ಸರ್ಕ್ಯುಲರ್ ಬರಬೇಕು. ಸರ್ಕ್ಯುಲರ್ ಬಂದ್ಮೇಲೆ
ಕೋರ್ಟ್ ಆದೇಶನ ಯಾರು ಉಲ್ಲಂಘನೆ ಮಾಡಲ್ಲ. ಕೋರ್ಟ್ ಆದೇಶನ ನೀವು ಪೇಪರ್ ಅಲ್ಲಿ ಬಂದು ತಿಳ್ಕೊಂಬರೋದಲ್ಲ. ಹೈಕೋರ್ಟ್ ಆದೇಶ ಆದ್ಮೇಲೆ ನೀವೇನು ಹೇಳೋದು? ಗೆಜೆಟ್ ಬರಬೇಕು. ಅಲ್ಲಿಂದ ತನಕ ತೆಗಿತಾರೆ. ಹೌದು, ಗೆಜೆಟ್ ಸ್ಟೇಷನ್ಗೆ ಬರುತ್ತೆ ನೋಟಿಫಿಕೇಶನ್. ಬಂಧುಗಳೇ, ಇಷ್ಟು ಹೇಳ್ತಾರೆ ನಮ್ಮ ತುಮಕೂರು ಟ್ರಾಫಿಕ್ ಪೊಲೀಸ್ನವರು. ಏನ್ ಹೇಳ್ತೀರಾ ಸರ್? ಸರ್, ನಮ್ಗೆ ಆದೇಶ ಬಂದ್ರೆ ನಾವು ಆದೇಶದಂತೆ ನಾವು ನಡ್ಕೊಂತೀವಿ. ಹೈಕೋರ್ಟ್ ಆದೇಶ ಬಂದಿರೋದು ನಮ್ಮ ಕೈಗೆ ಕಾಪಿ ಬಂದಿಲ್ಲ. ಆಮೇಲೆ ಹೈಕೋರ್ಟ್ ಆದೇಶದ ಮೇಲೆ ಸರ್ಕಾರ ಒಂದು ಅಧಿಕೃತ ಆದೇಶ ಹೊರಡಿಸಬೇಕಾಗಿದೆ. ಅಧಿಕೃತ ಆದೇಶ ನಮ್ಮ ಕೈಗೆ ಬರೋ ತನಕ, ನಮ್ಮ ಪೊಲೀಸ್ ಕಚೇರಿಗೆ ಬರೋ ತನಕ ನಾವು ಯಾವುದೇ ಕಾರಣಕ್ಕೂ ಸ್ಪಾಟ್ ಫೈನ್ ಹಾಕೋದನ್ನು ನಿಲ್ಲಿಸಲ್ಲ ಅಂತ ನಮ್ಮ ಗಂಗಬಸವಯ್ಯನವರು ASIನವರು ಹೇಳ್ತಾ ಇದ್ದಾರೆ. ಏನು ಅಧಿಕೃತ ಆದೇಶ ಸರ್ಕಾರ ಸಂಬಂಧಪಟ್ಟ ಇಲಾಖೆಗೆ ದಯವಿಟ್ಟು ಬೇಗ ಕಳಿಸ್ಕೊಡ್ಬೇಕು. ಇವಾಗ ಇವ್ರಿಗೂ ಗೊಂದಲ, ಸಾರ್ವಜನಿಕರಿಗೂ ಗೊಂದಲ. ಇದು ಒಂದು ತಪ್ಪು ಮಾಹಿತಿ ಆಗುತ್ತೆ. ಹೈಕೋರ್ಟ್ ಆದೇಶ ಬಂದಿರೋದೇ ನಿಜ ಆಗಿದೆ, ಆದರೆ ಸರ್ಕಾರ ಇನ್ನೂ ಕಣ್ಮುಚ್ಕೊಂಡು ಕೂತ್ಕೊಂಡಿದೆ. ಕಣ್ಮುಚ್ಕೊಂಡು ಕೂತ್ಕೊಂಡಿರೋದನ್ನು ದಯವಿಟ್ಟು ಕಣ್ತೆರೆಸಿ ಇವತ್ತೇ ಇಲ್ಲ ನಾಳೆ ಆದೇಶನ ದಯವಿಟ್ಟು ಪೊಲೀಸ್ ಇಲಾಖೆಗೆ ಕಳಿಸ್ಕೊಡ್ಬೇಕು ಅಂತ ಹೇಳ್ತಾ ನಾನು ಗಜೇಂದ್ರ ಕುಮಾರ್ ಗೌಡ, ತುಮಕೂರು ಜಿಲ್ಲಾಧ್ಯಕ್ಷ, ಈಗ ಸರ್ಕಾರವನ್ನು ಈ ಮುಖೇನ ಆಗ್ರಹಿಸ್ತಾ ಇದ್ದೀನಿ. ನಮಸ್ಕಾರ. ಸೆಂಚುರಿ ಟಿವಿ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.